ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಇಂದಿನ ವಿಡಿಯೋದಲ್ಲಿ UGC ನೆಟ್ ಮತ್ತು SET ಎಕ್ಸಾಮ್ಗೆ ಕಂಪಲ್ಸರಿಯಾಗಿ ಕೇಳುವಂತಹ ಈ ಚಾಪ್ಟರ್ ಮೇಲೆ ಬರುವಂತಹ ಕೆಲವೊಂದು ರಿಸರ್ಚ್ ಅಂದರೆ ಏನು ಮತ್ತು ರಿಸರ್ಚಿನ ಅರ್ಥವೇನು, ರಿಸರ್ಚಿನ ವಾಕ್ಯಗಳು ಯಾವ್ಯಾವು, ರಿಸರ್ಚ್ನ ಅರ್ಥರ್ಸ್ ಯಾವ ರೀತಿ ವಾಕ್ಯಗಳನ್ನು ನೀಡಿದರು ಎಂಬುದನ್ನು ಒಂದೊಂದು ಹಂತ ಹಂತವಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಮೊದಲನೇದಾಗಿ ನಾವು ರಿಸರ್ಚ್ ಅಂದರೆ ಏನು ಫ್ರೆಂಡ್ಸ್. ರಿಸರ್ಚ್ ಅಂದರೆ ಏನು? ರಿಸರ್ಚ್ ಈಸ್ ಎ ಸಿಸ್ಟಮೆಟಿಕ್ ಅಂತ ನೋಡಿ ಫ್ರೆಂಡ್ಸ್. ಸಿಸ್ಟಮೆಟಿಕ್ ಆ್ಯಂಡ್ ಸೈಂಟಿಫಿಕ್ ಆ್ಯಂಡ್ ಅಬ್ಜೆಕ್ಟಿವ್ ಅಂತ ಆ್ಯಂಡ್ ಪ್ರೋಸೆಸ್ ಅಂತ ನೋಡಿ ಫ್ರೆಂಡ್ಸ್. ಒಂದು ಸಿದ್ಧತೆ ಅಂದರೆ ಏನು, ರಿಸರ್ಚ್ ಅಂದರೆ ಏನು, ಒಂದು ಕ್ರಮಬದ್ಧತೆ ಆಗಿರಬೇಕು, ಒಂದು ವೈಜ್ಞಾನಿಕತೆ ಆಗಿರಬೇಕು, ಒಂದು ವಸ್ತುನಿಷ್ಠತೆಯನ್ನು ಹೊಂದಿರಬೇಕು. ಅದರ ಜೊತೆಗೆ ಕಲೆಕ್ಟಿಂಗ್ ದ, ಅನಲೈಸಿಂಗ್ ದ, ಇಂಟರ್ಪ್ರಿಟಿಂಗ್ ಆ್ಯಂಡ್ ರಿಪೋರ್ಟಿಂಗ್ ದ ಡಾಟಾ ಟು ಡಿಸ್ಕವರ್ ದಿ ನ್ಯೂ ನಾಲೆಜ್. ಅಂದರೆ ಅಂಕಿಅಂಶಗಳನ್ನು ಕೂಡಿಸುವುದರ ಜೊತೆಗೆ ಅಂಕಿಅಂಶಗಳನ್ನು ವಿಶ್ಲೇಷಣೆ ಮಾಡುವುದರ ಮುಖಾಂತರ ರಿಪೋರ್ಟ್ ರೈಟಿಂಗ್ ಅಂದರೆ ರಿಪೋರ್ಟ್ ವರದಿ ನೀಡುವುದರ ಮುಖಾಂತರ ಹೊಸ ನಾಲೆಜನ್ನು ಕಂಡುಹಿಡಿಯುವುದು. ಅದರ ಜೊತೆಗೆ ವೆರಿಫೈ ದ ಎಕ್ಸಿಸ್ಟಿಂಗ್ ಫ್ಯಾಕ್ಟ್ಸ್ ಅಂದರೆ ಈಗಾಗಲೇ ಇರುವಂತಹ ಜ್ಞಾನವನ್ನು ಮತ್ತು ಅದನ್ನು ವಿಸ್ತರಿಸುವುದರ ಮುಖಾಂತರ ಮತ್ತು ಈಗಾಗಲೇ ಇರುವಂಥ ಸಂಶೋಧನೆಯನ್ನು ಮತ್ತು ಅದರಲ್ಲಿ ಆದಂಥ ತಪ್ಪುಗಳನ್ನು ಸರಿಪಡಿಸುವುದರ ಮುಖಾಂತರ ಹೊಸ ಜ್ಞಾನವನ್ನು ಕಂಡುಹಿಡಿಯುವುದಕ್ಕೆ ಮತ್ತು ಹೊಸ ಸಿದ್ಧಾಂತವನ್ನು ಕಂಡುಹಿಡಿಯುವುದಕ್ಕೆ ಸಂಶೋಧನೆ ಎಂದು ಕೂಡ ಕರೆಯುತ್ತಾರೆ ನೋಡಿ ಫ್ರೆಂಡ್ಸ್. ಅದೇ ರೀತಿ ಆದಂಥ ಸಂಶೋಧನೆ ಒಂದು ಕ್ರಮಬದ್ಧತೆ, ಒಂದು ವೈಜ್ಞಾನಿಕ ನಿಷ್ಪಕ್ಷಪಾತ ವಿಧಾನದಲ್ಲಿ ಮಾಹಿತಿಯನ್ನು ಸಂಗ್ರಹಿಸಿ, ವಿಶ್ಲೇಷಿಸಿ, ಅರ್ಥೈಸಿ, ವರದಿ ಮಾಡುವ ಮೂಲಕ ಹೊಸ ಜ್ಞಾನವನ್ನು ಕಂಡುಹಿಡಿಯುವುದಕ್ಕೆ, ಈಗಿರುವಂಥ ಸತ್ಯಗಳನ್ನು ದೃಢೀಕರಿಸುವುದರ ಜೊತೆಗೆ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯುವುದು ಸಂಶೋಧನೆ ಎಂದು ಕೂಡ ಕರೆಯಲಾಗ್ತದೆ ಫ್ರೆಂಡ್ಸ್. ಯಾವುದೇ ಒಂದು ಘಟನೆ ಬಗ್ಗೆ ಒಂದು ಘಟನೆ ಬಗ್ಗೆ ನಡೆದರೆ ಆ ಘಟನೆ ಬಗ್ಗೆ ಯಾಕೆ ಆಯಿತು, ಯಾವುದರಿಂದ ಆಯಿತು ಎಂಬುದನ್ನು ತಿಳಿದುಕೊಳ್ಳುವುದರ ಮುಖಾಂತರ ಹೊಸ ಸಂಶೋಧನೆಗೆ ನಾವು ರೆಡಿ ಆಗ್ತೀವಿ. ಯಾಕಂದರೆ ಹೊಸ ಸಂಶೋಧನೆ ರೆಡಿ ಆಗಬೇಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ಅಂದರೆ ಹಂತ ಹಂತವಾಗಿ ನಾವು ಸಂಶೋಧನೆ ಮಾಡಬೇಕಾಗುತ್ತದೆ. ವೈಜ್ಞಾನಿಕ ಅಂದರೆ ವೈಜ್ಞಾನಿಕ ನಿಯಮಗಳು, ತತ್ವಗಳನ್ನು ಮತ್ತು ಸಿದ್ಧಾಂತಗಳನ್ನು ಅಳವಡಿಸಿಕೊಳ್ಳುವುದರ ಮುಖಾಂತರ ನಾವು ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಬೇಕಾಗುತ್ತದೆ. ಅದರ ಜೊತೆಗೆ ಆ ಸಂಶೋಧನೆ ಆ ಘಟನೆಗೆ ಬಗ್ಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಸಂಗ್ರಹಿಸಿ, ಅದನ್ನು ವಿಶ್ಲೇಷಿಸಿ, ಕ್ರಿಟಿಮೈಸ್ ಮಾಡಿ, ಅದನ್ನು ಅರ್ಥೈಸಿ, ಅದನ್ನು ತಿಳಿದುಕೊಳ್ಳುವುದರ ಮುಖಾಂತರ, ವರದಿಯನ್ನು ನೀಡುವುದರ ಮುಖಾಂತರ ಹೊಸ ಸಂಶೋಧನೆ, ಹೊಸ ವಿಷಯಕ್ಕೆ ಕಂಡುಹಿಡಿಯುವುದಕ್ಕೆ ನಾವು ಸಂಶೋಧನೆ ಎಂದು ಕೂಡ ಕರೆಯಲಾಗ್ತದೆ. ಈಗಾಗಲೇ ಇರುವಂಥ ಸತ್ಯಗಳನ್ನು ದೃಢೀಕರಿಸುವುದು, ಅದರ ಜೊತೆಗೆ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯುವುದೇ ಸಂಶೋಧನೆ ಎಂದು ಕೂಡ ಕರೆಯಲಾಗ್ತಾರೆ. ಹಾಗಾಗಿ ಉದಾಹರಣೆಗೆ ಹೇಳಬೇಕಂದ್ರೆ ನೋಡಿ ಫ್ರೆಂಡ್ಸ್, ವಿದ್ಯಾರ್ಥಿಗಳ ಕಡಿಮೆ ಫಲಿತಾಂಶಕ್ಕೆ ಕಾರಣವೇನು ಎಂಬುದನ್ನು ಪ್ರಶ್ನಾವಳಿ ಮುಖಾಂತರ, ವಿಶ್ಲೇಷಿಸಿ ಮುಖಾಂತರ ಅಥವಾ ಸಂದರ್ಶನ ಮುಖಾಂತರ ಅಂಕಿಅಂಶಗಳನ್ನು ವಿಶ್ಲೇಷಿಸುವ ಮೂಲಕ ತಿಳಿಯುವುದು ಸಂಶೋಧನೆ ಎಂದು ಕೂಡ ಕರೆಯಲಾಗ್ತದೆ. ಅಂದರೆ ವಿದ್ಯಾರ್ಥಿಗಳ ಕಡಿಮೆ ಫಲಿತಾಂಶಕ್ಕೆ ಕಾರಣವೇನು ಅದನ್ನು ಪ್ರಶ್ನಾವಳಿ ಮುಖಾಂತರ, ಸಂದರ್ಶನ ಮುಖಾಂತರ, ಅಂಕಗಳ ಮುಖಾಂತರ ಅಂದರೆ ಅಂಕಿಅಂಶಗಳ ಮುಖಾಂತರ ತಿಳಿಯುವುದನ್ನೇ ಸಂಶೋಧನೆ ಎಂದು ಕೂಡ ಕರೆಯುತ್ತೇವೆ ನಾವು. ಇದೇ ರೀತಿ ಫ್ರೆಂಡ್ಸ್, ಸಂಶೋಧನೆ ಅಂದರೆ ಏನು, ಅದರ ಪ್ರಾಯೋಗಿಕ ಮೂಲಕ ಅಳತೆ ಮಾಡುವುದರ ಮುಖಾಂತರ, ಅದರ ಜೊತೆಗೆ ಅಂಕಿಅಂಶಗಳನ್ನು ವಿಶ್ಲೇಷಣೆ ಮಾಡುವುದರ ಮುಖಾಂತರ, ಅದರ ಜೊತೆಗೆ ವರದಿ ನೀಡುವುದನ್ನು ನಾವು ಸಂಶೋಧನೆ ಎಂದು ಕೂಡ ಕರೆಯುತ್ತೇವೆ. ಸಂಶೋಧನೆಗೆ ಮೊಟ್ಟ ಮೊದಲ ಬಾರಿಗೆ ಪದವನ್ನು ಬಳಸಿದವರು ಅರಿಸ್ಟಾಟಲರಾಗಿದ್ದಾರೆ. ಸಂಶೋಧನೆ ಅಂದರೆ ರೀ ಆ್ಯಂಡ್ ಅಗೇನ್, ಮತ್ತೆ ಪುನಃ ಹುಡುಕುವುದನ್ನು, ಮತ್ತೆ ಪುನಃವನ್ನು ಸಂಶೋಧನೆ ಮಾಡುವುದಕ್ಕೆ ಸಂಶೋಧನೆ ಎಂದು ಕರೆಯಿದ್ದಾರೆ. ಹಾಗಾಗಿ 16ನೇ ಸೆಂಚುರಿ ಅಥವಾ 16ನೇ ಶತಮಾನದಲ್ಲಿ ಅರಿಸ್ಟಾಟಲ್ ಅವರು ರಿಸರ್ಚ್ ವರ್ಡ್ ಇದು ಫಸ್ಟ್ ಯೂಸ್ಡ್ ಸೈಂಟಿಫಿಕ್ ರಿಸರ್ಚ್ ಅಂತ ವರ್ಡನ್ನು ಬಳಸಿದರು ಅರಿಸ್ಟಾಟಲ್ ಅವರು. ಅದರ ಜೊತೆಗೆ ಕೆಲವೊಂದು ಡೆಫಿನೇಷನ್ಗಳನ್ನು ಕೆಲವೊಂದು ಆಥರ್ಸ್ಗಳು ತಮ್ಮ ಮುಖಾಂತರ ಸಂಶೋಧನೆ ಎಂದರೆ ಏನು ಎಂಬುದನ್ನು ವಾಕ್ಯಗಳನ್ನು ನೀಡಿದ್ದಾರೆ. ಯಾವ್ಯಾವ ವಾಕ್ಯಗಳು, ಯಾವ್ಯಾವ ವ್ಯಕ್ತಿಗಳು ಯಾವ ರೀತಿ ಸಂಶೋಧನೆಗೆ ಕ್ರಮಬದ್ಧವಾಗಿ ಅದರ ಸಂಶೋಧನೆ ಅಂದರೆ ಏನು ವಾಕ್ಯಗಳನ್ನು ನೀಡಿದರು ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ರೆಡ್ಮಂಡ್ ಮೋರಿ ಅವರು ಏನು ಹೇಳಿದರು, ರಿಸರ್ಚ್ ಇಸ್ ದ ಸಿಸ್ಟಮೈಸ್ಡ್ ಎಫರ್ಟ್ ಟು ಗೇನ್ ನ್ಯೂ ನಾಲೆಜ್ ಅಂತ. ಅಂದರೆ ಸಂಶೋಧನೆ ಅಂದರೆ ಹೊಸ ಜ್ಞಾನವನ್ನು ಪಡೆಯಲು ಕ್ರಮಬದ್ಧವಾಗಿ ಮಾಡುವಂಥ ಪ್ರಯತ್ನ. ಅಂದರೆ ಕ್ರಮಬದ್ಧವಾಗಿ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಫ್ರೆಂಡ್ಸ್. ಸ್ಟೆಪ್ ಬೈ ಸ್ಟೆಪ್ ಅಂದರೆ ಸಂಶೋಧನೆ ಆಗುತ್ತದೆ. ಅಂದರೆ ಸಂಶೋಧನೆ ನಡೆಯಬೇಕಾದರೆ ನಾವು ಸಂಶೋಧನೆಗೆ ಒಂದರಂತೆ ಒಂದು ಹಂತ ಹಂತವಾಗಿ ಸಂಶೋಧನೆ ಮಾಡಬೇಕಾಗುತ್ತದೆ. ಅದರ ಜೊತೆಗೆ ಸಮಸ್ಯೆ ಆಯ್ಕೆ, ಅದರ ಉದ್ದೇಶವೇನು, ಅದರ ಮಾಹಿತಿಯನ್ನು ಸಂಗ್ರಹಿಸುವುದರ ಜೊತೆಗೆ ವಿಶ್ಲೇಷಣೆ ಮಾಡುವುದು ಮತ್ತು ತೀರ್ಮಾನಕ್ಕೆ ಬಂದು ಅದನ್ನು ವರದಿ ನೀಡುವುದಕ್ಕೆ, ಅಂದರೆ ಇದೇ ರೀತಿಯಾದಂಥ ಸ್ಟೆಪ್ ಬೈ ಸ್ಟೆಪ್ ಮಾಡುವುದಕ್ಕೆ ಸಂಶೋಧನೆ ಎಂದು ಕೂಡ ಕರೆದಿದ್ದರು. ಯಾರು? ಮೋರಿ ಅವರು
ಕರೆದರು. ಸಂಶೋಧನೆ ಅಂದರೇನು? ಸಿಸ್ಟಮೆಟಿಕ್ ನ್ಯೂ ನಾಲೆಜ್, ಇದನ್ನು ಹಂತ ಹಂತವಾಗಿ ಸಂಶೋಧನೆ ಮಾಡುವುದಕ್ಕೆ ಸಂಶೋಧನೆ ಎಂದು ಕೂಡ ಕರೆದರು. ಇನ್ನು ಹುಡ್ಡಿಯವರು ಏನಂತ ಕರೆದರು? ರಿಸರ್ಚ್ ಇಸ್ ಕಂಪರೈಸಿಂಗ್, ಡಿಫೈನಿಂಗ್ ಆ್ಯಂಡ್ ರಿಡಿಫೈನಿಂಗ್ ಪ್ರಾಬ್ಲಮ್ಸ್ ಇನ್ ಫಾರ್ಮುಲೇಟಿಂಗ್ ಹೈಪೋಥೆಸಿಸ್, ಕಲೆಕ್ಟಿಂಗ್ ದ ಆರ್ಗನೈಸಿಂಗ್ ಆ್ಯಂಡ್ ಇವಾಲ್ಯುವೇಟಿಂಗ್ ಡಾಟಾ, ಮೇಕಿಂಗ್ ಡೌಟ್ಸ್ ಆ್ಯಂಡ್ ರಿಸರ್ಚ್ ಕನ್ಕ್ಲೂಷನ್ಸ್. ಅಂದರೆ ಸಂಶೋಧನೆ ಸಮಸ್ಯೆಯನ್ನು ಗುರುತಿಸುವುದು, ಊಹೆಯನ್ನು ಅಂದರೆ ಅಥವಾ ಕಲ್ಪನೆಯನ್ನು ರೂಪಿಸುವುದು, ಜೊತೆಗೆ ಮಾಹಿತಿಯನ್ನು ಸಂಗ್ರಹಿಸಿ ವಿಶ್ಲೇಷಿಸಿ ತಾರ್ಕಿಕ ನಿರ್ಣಯಕ್ಕೆ ಬರುವಂಥ ವೈಜ್ಞಾನಿಕವಾಗಿ ಪ್ರಕ್ರಿಯೆಯಾಗಿದೆ. ಇವರು ಹುಡ್ಡಿಯವರು ಏನು ಹೇಳಿದರು ಅಂದರೆ, ಸಂಶೋಧನೆ ಅಂದರೆ ಸಮಸ್ಯೆಯನ್ನು ಮೊದಲ ಬಾರಿಗೆ ಗುರುತಿಸುವುದು, ಅದನ್ನು ಕಲ್ಪನೆಯನ್ನು ಮಾಡಿಕೊಳ್ಳುವುದು ಮತ್ತು ಅದರ ಮಾಹಿತಿಯನ್ನು ಘಟನೆಗೆ ಸಂಬಂಧಿಸಿದ ಮಾಹಿತಿಯನ್ನು ಸಂಗ್ರಹಿಸುವುದು, ಅಂಕಿಅಂಶಗಳನ್ನು ಸಂಗ್ರಹಿಸುವುದು, ಅದರ ಜೊತೆಗೆ ಕ್ರಿಟಿಮೈಸ್ ಅಂದರೆ ವಿಶ್ಲೇಷಣೆ ಮುಖಾಂತರ ಯಾಕಾಯಿತು, ಯಾವುದರ ಮುಖಾಂತರವಾಯಿತು ಮತ್ತು ಅದನ್ನು ತೀರ್ಮಾನಕ್ಕೆ ಬಂದು ಅದನ್ನು ವಿಶ್ಲೇಷಣೆ ಮಾಡಿ, ಅಂದರೆ ಫ್ರೆಂಡ್ಸ್ ಮಾಹಿತಿಯನ್ನು ಸಂಗ್ರಹಿಸಿದ ಮೇಲೆ, ಆ ಸಂಶೋಧನೆಯನ್ನು ಕಂಡುಹಿಡಿಸಿದ ಮೇಲೆ ಅದಕ್ಕೆ ಸಂಬಂಧಿಸಿದಂಥ ಸಂಪನ್ಮೂಲಗಳನ್ನು ಸಂಶೋಧನೆಯಲ್ಲಿ ಉಪಯೋಗಿಸಿಕೊಂಡು ಅದನ್ನು ಬಂದಂಥ ಮಾಹಿತಿಯನ್ನು ವಿಶ್ಲೇಷಣೆ ಕ್ರಿಟಿಮೈಸ್ ಮಾಡೋದು ಫ್ರೆಂಡ್ಸ್, ಅಂದರೆ ವಿಶ್ಲೇಷಿಸುವುದು ಮತ್ತು ತಾರ್ಕಿಕ ನಿರ್ಣಯಕ್ಕೆ ಬರುವಂಥ ವೈಜ್ಞಾನಿಕ ಪ್ರಕ್ರಿಯೆಯಾಗಿದೆ. ವೈಜ್ಞಾನಿಕ ಪ್ರಕ್ರಿಯೆ ಅಂದರೆ ಅದರಲ್ಲಿ ಆದಂತಹ ನಿಯಮಗಳು ಏನು, ತತ್ವಗಳು ಏನು, ಆ ವೈಜ್ಞಾನಿಕ ಪ್ರಕ್ರಿಯೆಯಲ್ಲಿ ಬಳಸಿಕೊಂಡಂತಹ ಸಿದ್ಧಾಂತಗಳು, ಸಂಪನ್ಮೂಲಗಳನ್ನು ವೈಜ್ಞಾನಿಕವಾಗಿ ಪ್ರಕ್ರಿಯೆಗೆ ಬರುವುದಕ್ಕೆ ಸಂಶೋಧನೆ ಎಂದು ಕೂಡ ಕರೆದಿದರು, ಹುಡ್ಡಿಯವರೇ ಹೇಳಿದರು ಫ್ರೆಂಡ್ಸ್. ಇನ್ನು CR ಕತಾರಿ ಅವರು ಏನು ಹೇಳಿದರು? ರಿಸರ್ಚ್ ಈಸ್ ಎ ಸೈಂಟಿಫಿಕ್ ಆ್ಯಂಡ್ ಸಿಸ್ಟಮೆಟಿಕ್ ಸರ್ಚ್ ಫಾರ್ ಪಾರ್ಟಿಸಿಪೆಂಟ್ ಇನ್ಫಾರ್ಮೇಷನ್ ಆನ್ ಎ ಸ್ಪೆಸಿಫಿಕ್ ಟಾಪಿಕ್ಸ್ ಅಂತ ನೋಡಿ ಫ್ರೆಂಡ್ಸ್. ಸಂಶೋಧನೆ ಅಂದರೆ ನಿರ್ದಿಷ್ಟ ವಿಷಯದ ಕುರಿತು ಸಂಬಂಧಿತ ಜ್ಞಾನವನ್ನು ವೈಜ್ಞಾನಿಕವಾಗಿ ಕ್ರಮಬದ್ಧವಾಗಿ ಹುಡುಕುವಂತಹ ಪ್ರಕ್ರಿಯೆ. ಒಂದು ನಿರ್ದಿಷ್ಟ ವಿಷಯ ಆಗಿರ್ತದೆ ಫ್ರೆಂಡ್ಸ್, ಅಂದರೆ ಯಾವುದೇ ಒಂದು ಘಟನೆ ನಡೆದರೆ ಆ ಘಟನೆ ಬಗ್ಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ಹುಡುಕುವುದು. ಅಂದರೆ ಆ ಘಟನೆ ಯಾವುದಕ್ಕೋಸ್ಕರ ಆಯಿತು, ಮಾಹಿತಿಯನ್ನು, ಆ ಘಟನೆ ಬಗ್ಗೆ ಮಾಹಿತಿಯನ್ನು ಹುಡುಕುವುದು, ಮಾಹಿತಿಯನ್ನು ಸಂಪನ್ಮೂಲವನ್ನು ಸಂಗ್ರಹಿಸುವುದು, ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದು, ಅದಕ್ಕೆ ಸಂಬಂಧಿಸಿದ ನಿಯಮ ತತ್ವಗಳು ಮತ್ತು ನಿಯಮಗಳನ್ನು, ಸಿದ್ಧಾಂತಗಳನ್ನು ಕ್ರಮಬದ್ಧವಾಗಿ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಹಂತ ಹಂತವಾಗಿ ಹುಡುಕುವಂಥ ಪ್ರಕ್ರಿಯೆಗೆ ಸಂಶೋಧನೆ ಎಂದು ಕೂಡ ಕರೆದರು. ಸಂಶೋಧನೆ ಅಂದರೆ ಸೈಂಟಿಫಿಕ್ ಆ್ಯಂಡ್ ಸಿಸ್ಟಮೆಟಿಕ್ ಸರ್ಚ್ ಅಂದರೆ, ಒಂದು ಸೈಂಟಿಫಿಕ್ ಅಂದರೆ ವೈಜ್ಞಾನಿಕ ಪ್ರಕ್ರಿಯೆಯಲ್ಲಿ ಸಿಸ್ಟಮೆಟಿಕ್ ಆಗಿ ಮಾಡುವುದನ್ನು ನಾವು ಸಂಶೋಧನೆ ಎಂದು ಕರೀತಾರೆ. ಸೈಂಟಿಫಿಕ್ ಅಂತಂದರೆ ವೈಜ್ಞಾನಿಕ ಅಂದರೆ ಇಲ್ಲಿ ಸಿದ್ಧಾಂತ, ನಿಯಮಗಳು, ತತ್ವಗಳನ್ನು ಬಳಸಿಕೊಳ್ಳುವುದು. ಅದರ ಜೊತೆಗೆ ಸಿಸ್ಟಮೆಟಿಕ್ ಅಂದರೆ ಸ್ಟೆಪ್ ಬೈ ಸ್ಟೆಪ್, ಒಂದರ ನಂತರ ಒಂದು, ಅಂದರೆ ಕ್ರಮಬದ್ಧವಾಗಿ ಸಂಶೋಧನೆ ಮಾಡುವುದಕ್ಕೆ ನಾವು ಸಂಶೋಧನೆ ಎಂದು ಕೂಡ ಕರೆದರು. ಯಾರು? ಕತಾರಿಯವರು. ಅದೇ ರೀತಿಯಾದಂತಹ ಇವರು ಮೋರಿಯವರು ಸಂಶೋಧನೆ ಹೇಳಿದರು, ಕತಾರಿಯವರು ಏನು ಹೇಳಿದರು, ಅದರಿಗೆ ಹುಡ್ಡಿಯವರು ಏನು ಹೇಳಿದರು ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಅದೇ ರೀತಿಯಾದಂಥ ಮುಂದಿನ ಭಾಗದಲ್ಲಿ ನಾವು ರಿಸರ್ಚಿನ ಫ್ಯೂಚರ್ಸ್ ಮತ್ತು ರಿಸರ್ಚ್ಗೆ ಸಂಬಂಧಿಸಿದಂತೆ ಕ್ಯಾರೆಕ್ಟರ್ಸ್, ಅದರ ಗುಣಲಕ್ಷಣಗಳು ಏನು ಎಂಬುದನ್ನು ಮತ್ತು ಅದರ ಜೊತೆಗೆ ಪಾಸಿಟಿವಿಸಮ್ ಅಪ್ರೋಚು, ಪೋಸ್ಟ್ ಪಾಸಿಟಿವಿಸಮ್ ಅಪ್ರೋಚನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಧನ್ಯವಾದಗಳು ಫ್ರೆಂಡ್ಸ್. ಜೈ ಹಿಂದ್.